ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ಅಕೌಂಟ್ಸ್. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೊಳಗೆ ನಾ ಬಿಕಾಮ್ ಫಸ್ಟ್ ಸೆಮ್ದವ್ರಿಗೆ ಒಂದು ಸಬ್ಜೆಕ್ಟ್ ಅದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಹೇಳಿ. ಆ ಸಬ್ಜೆಕ್ಟ್ ಒಳಗೆ ಫಸ್ಟ್ ಚಾಪ್ಟರ್ ಯಾವ್ದು ಅಂದ್ರೆ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅದ. ಇವತ್ತಿನ ವಿಡಿಯೊಳಗೆ ನಾನು ನಿಮಗೆ ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡ್ರಿ, ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಂತೇಳಿ ಫಸ್ಟ್ ಚಾಪ್ಟರ್ ಅದ. ಫಸ್ಟ್ ನಾನು ನಿಮಗೆ ಮೀನಿಂಗ್ ಹೇಳ್ತೀನಿ, ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತೇಳಿ. ನೋಡ್ರಿ, ಇಲ್ಲಿ ಮೀನಿಂಗ್ ಬರ್ದಾರ, ಒಂದ್ಸಲ ಓದ್ ಹೇಳ್ತೀನಿ ಕೇಳ್ರಿ. ಮ್ಯಾನೇಜ್ಮೆಂಟ್ ಇಸ್ ದ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ವಿತ್ ದ ಹೆಲ್ಪ್ ಆಫ್ ಅದರ್ಸ್ ಇನ್ ಆರ್ಡರ್ ಟು ಅಚೀವ್ ದ ಸ್ಪೆಸಿಫಿಕ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ ಹೇಳ್ಯಾರವ್ರು, ಮ್ಯಾನೇಜ್ಮೆಂಟ್ ಏನದ ಅಂದ್ರೆ ಒಂದು ಆರ್ಟ್ ಅದ. ಮ್ಯಾನೇಜ್ಮೆಂಟ್ ಇಸ್ ದ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್. ಮ್ಯಾನೇಜ್ಮೆಂಟ್ ಅನ್ನೋದೇನದ ಒಂದು ಆರ್ಟ್ ಅದ. ಇದು ಮ್ಯಾನೇಜ್ಮೆಂಟ್ ಕೆಲಸ ಯಾರು ಮಾಡ್ತಾರ ಅಂದ್ರೆ ಮ್ಯಾನೇಜರ್ ಮಾಡ್ತಾರ. ಮ್ಯಾನೇಜರ್ ಏನ್ ಮಾಡ್ತಾರ? ಗೈಡ್ ಮಾಡ್ತಾರ ಎಂಪ್ಲಾಯೀಸಿಗೆ. ಯಾಕೆ ಗೈಡ್ ಮಾಡ್ತಾರ ಅಂದ್ರೆ ಟು ಅಚೀವ್ ದ ಸ್ಪೆಸಿಫಿಕ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ಈಗ ಆರ್ಗನೈಸೇಷನ್ ಅಂದ ಬಳಕ ಅಲ್ಲಿ ಮ್ಯಾನೇಜ್ಮೆಂಟ್ ಕಂಪಲ್ಸರಿ ಇರ್ತದ. ನೆಕ್ಸ್ಟ್ ಹಂಗೆ ಎಂಪ್ಲಾಯೀಸ್ನು ಇರ್ತಾರ. ಮ್ಯಾನೇಜರ್ ಏನ್ ಮಾಡ್ತಾರ? ಎಂಪ್ಲಾಯೀಸಿಗೆ ಗೈಡ್ ಮಾಡ್ತಾರ. ನೋಡ್ರಿ, ಪ್ಲಾನಿಂಗ್ ಅದು ಎಲ್ಲ ಯಾರು ಮಾಡ್ತಾರ ಅಂದ್ರೆ ಮ್ಯಾನೇಜರ್ ಮಾಡ್ತಾರ. ಉಳಿದಿದೆಲ್ಲ ಕೆಲಸ ಯಾರು ಮಾಡ್ತಾರ ಅಂದ್ರೆ ಪೀಪಲ್ ಅಂದ್ರೆ ಏನಿಲ್ಲಿ ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್. ಈಗ ನಿಮಗೆ ಮ್ಯಾನೇಜ್ಮೆಂಟ್ದು ಮೀನಿಂಗ್ ಗೊತ್ತಾಗ್ಯದ ಅನಿಸ್ತದ. ಈಗ ಡೆಫಿನೇಷನ್ ಅದ ಇಲ್ಲಿ. ನೋಡ್ರಿ, ಮೀನಿಂಗ್ ಡೆಫಿನೇಷನ್ ಎರಡೂ ಸೇಮೇ ಇರ್ತವ. ಇದ್ರೊಳಗೆ ಹೆಚ್ಚಿಗೆ ಏನು ಬಿ ಚೇಂಜಸ್ ಇರಂಗಿಲ್ಲ. ಅಷ್ಟೇ ಇಲ್ಲಿ ಡೆಫಿನೇಷನ್ ಅದು ಬೇರೆ ಬೇರೆ ಪ್ರೊಫೆಸರ್ಗಳದು ಹೇಳಿದಿರ್ತಾರ. ನೋಡ್ರಿ, ಇಲ್ಲಿ ನಾ ಯಾವುದು ಡೆಫಿನೇಷನ್ ಕೊಟ್ಟಿನಂದ್ರೆ ಹೆರೋಲ್ಡ್ ಊನ್ಸ್ ಅಂತ ಹೇಳೋದು. ಹೆರೋಲ್ಡ್ ಊನ್ಸ್, ಇಲ್ಲಿ ಕೆ ಅಂತೇಳಿ ಪ್ರೊನೌನ್ಸ್ ಮಾಡಬಾರ್ದು, ಊನ್ಸ್ ಅನ್ಬೇಕು. ಹೆರೋಲ್ಡ್ ಊನ್ಸ್ ಓ ಡೆನಾಲ್. ಇದು ಡೆಫಿನೇಷನ್ ಒಂದ್ಸಲ ಓದ್ ಹೇಳ್ತೀನಿ ಕೇಳ್ರಿ. ಅಕಾರ್ಡಿಂಗ್ ಟು ಹೆರೋಲ್ಡ್ ಊನ್ಸ್ ಓ ಡೆನಾಲ್, ಮ್ಯಾನೇಜ್ಮೆಂಟ್ ಈಸ್ ದ ಪ್ರೊಸೆಸ್ ಆಫ್ ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆ್ಯನ್ ಎನ್ವಿರಾನ್ಮೆಂಟ್ ಇನ್ ವಿಚ್ ಇಂಡಿವಿಜುವಲ್ ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ಸ್ ಎಫಿಷಿಯೆಂಟ್ಲಿ ಅಕಂಪ್ಲಿಷ್ ಸೆಲೆಕ್ಟೆಡ್ ಏಮ್. ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪ್ರೊಸೆಸ್ ಅದ. ಅಲ್ಲಿ ಡಿಸೈನ್ ಮತ್ತು ಮೇಂಟೈನ್ ಮಾಡ್ತಾರ. ಅದು ಯಾರು ಮಾಡ್ತಾರ? ಮ್ಯಾನೇಜರ್ ಆ್ಯಂಡ್ ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್. ಅದು ಕೆಲಸ ಯಾರು ಮಾಡ್ತಾರ ಅಂದ್ರೆ ಮ್ಯಾನೇಜರ್ ಮತ್ತು ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್ ಗ್ರೂಪ್ ಆಗಿ ಮಾಡ್ತಾರ. ಇಲ್ಲಿ ಬರ್ದಾರ ನೋಡ್ರಿ, ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ಸ್ ಅಂತೇಳಿ. ಇಂಡಿವಿಜುವಲ್ ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ಸ್. ಮತ್ತು ವರ್ಕ್ ಯಾವ ರೀತಿ ಮಾಡ್ತಾರ ಅಂದ್ರೆ ಎಫಿಷಿಯೆಂಟ್ ಆಗಿ ಮಾಡ್ತಾರ. ಅಂದ್ರೇನು? ಕರೆಕ್ಟ್ ಮಾಡ್ತಾರ. ಕರೆಕ್ಟ್ ವರ್ಕ್ ಮಾಡೋದ್ರಲ್ಲಿಂತ ಏನಾಗ್ತದ, ಅವ್ರದ್ದು ಗೋಲ್ಸ್, ನೀವು ಗೋಲ್ಸ್ ಅರ ಏನೋರಿ, ಇಲ್ಲ ಆಬ್ಜೆಕ್ಟಿವ್ಸ್ ಅರ ಏನೋರಿ, ಇಲ್ಲ ಏಮ್ಸ್ ಅರ ಏನೋರಿ, ಇಲ್ಲ ಪರ್ಪೋಸ್ ಅರ ಏನೋರಿ. ಇಲ್ಲಿ ಲಾಸ್ಟಿಗೆ ಅವ್ರು ಆಬ್ಜೆಕ್ಟಿವ್ಸ್ ಅಂತ ಹೇಳಿ ಕೊಟ್ಟಿಲ್ಲ, ಏಮ್ ಅಂತ ಹೇಳಿ ಕೊಟ್ಟಾರ. ಅಂದ್ರೆ ಆರ್ಗನೈಸೇಷನ್ದು ಏಮ್ ಏನಿರ್ತದ ಅಂದ್ರೆ ಪ್ರಾಫಿಟ್ ಇರ್ತದ. ಈಗ ಎಂಪ್ಲಾಯಿದು ಏಮ್ ಏನಿರ್ಬೋದು? ಸ್ಯಾಲ್ರಿ ಅಂತೂ ಎಂಪ್ಲಾಯಿಗೆ ಕಂಪಲ್ಸರಿ ಸಿಗ್ತದ. ಅದು ಆದ ಬಳಿಕ ಹೆಚ್ಚಿಗೆ ಬೋನಸ್ ಸಿಗಬೇಕು ಅಂತ ಹೇಳಿ ಅವರು ಹೆಚ್ಚಿಗೆ ಕೆಲಸ ಮಾಡ್ತಾರ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆರ್ಗನೈಸೇಷನ್ದು ಮೇನ್ ಆಬ್ಜೆಕ್ಟಿವ್ ಏನಿರ್ತದ ಅಂದ್ರೆ ಪ್ರಾಫಿಟ್ ಇರ್ತದ. ಮತ್ತು ಆರ್ಗನೈಸೇಷನ್ ಒಳಗೆ ಕೆಲಸ ಮಾಡ್ತಾರಲ್ಲ ಎಂಪ್ಲಾಯೀಸ್ಗಳು, ಅವ್ರದ್ದು ಏಮ್ ಏನಿರ್ತದ ಅಂದ್ರೆ ನಮಗೆ ಸ್ಯಾಲ್ರಿ ಜೊತೆ ಹೆಚ್ಚಿಗೆ ಬೋನಸ್ನು ಕೊಡ್ಬೇಕು. ಅವ್ರನ್ನೂ ವರ್ಕ್ ಹೆಚ್ಚಿಗೆ ಮಾಡ್ತಾರ ಮತ್ತು ವಿತೌಟ್ ಎನಿ ಮಿಸ್ಟೇಕ್ ಕರೆಕ್ಟ್ ಮಾಡ್ತಾರ. ಈಗ ಇದು ಮ್ಯಾನೇಜ್ಮೆಂಟ್ದು ಡೆಫಿನೇಷನ್ ಆಯಿತು. ನೆಕ್ಸ್ಟ್ ಈಗ ನಾನು ನಿಮಗೆ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಹೇಳ್ತೇನೆ. ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಮಾಡೋದ್ರಲಿಂತ ನಮಗೆ ಏನೇನು ಹೆಲ್ಪ್ ಆಗ್ತದ. ಈಗ ಅವೆಲ್ಲ ಇಲ್ಲಿ ತೆಳಗೆ ಬರ್ದೀನಿ ನೋಡ್ರಿ. ಫಸ್ಟ್ ಪಾಯಿಂಟ್ ಏನದ ಅಂದ್ರೆ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಗ್ರೂಪ್ ಗೋಲ್ಸ್. ಫಸ್ಟ್ ಒಂದ್ಸಲ ನಾ ಇವೆಲ್ಲ ಪಾಯಿಂಟ್ಸ್ ಓದ್ ಹೇಳ್ತೀನಿ, ಆಮೇಲೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಪಾಯಿಂಟ್ ಏನದ ಅಂದ್ರೆ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಗ್ರೂಪ್ ಗೋಲ್ಸ್. ಸೆಕೆಂಡ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಪರ್ಸನಲ್ ಆಬ್ಜೆಕ್ಟಿವ್ಸ್. ಥರ್ಡ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಫೋರ್ತ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಕ್ರಿಯೇಟಿಂಗ್ ಡೈನಮಿಕ್ ಎನ್ವಿರಾನ್ಮೆಂಟ್. ಫಿಫ್ತ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಎಫಿಷಿಯನ್ಸಿ. ಈಗ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಫಸ್ಟ್ ಪಾಯಿಂಟ್ ಏನದ ಅಂದ್ರೆ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಗ್ರೂಪ್ ಗೋಲ್ಸ್. ಮ್ಯಾನೇಜ್ಮೆಂಟ್ ಏನು ಮಾಡ್ತದ ಅಂದ್ರೆ ಆರ್ಗನೈಸೇಷನ್ದು ಆಬ್ಜೆಕ್ಟಿವ್ ಅಚೀವ್ ಮಾಡೋ ಸಲಿಂದ ಹೆಲ್ಪ್ ಮಾಡ್ತದ ಅಂತ ಹೇಳಿ ಕೊಟ್ಟಾರ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಟ್ ಇಂಟಿಗ್ರೇಟ್ಸ್ ಆ್ಯಂಡ್ ಗಿವ್ಸ್ ಕಾಮನ್ ಡೈರೆಕ್ಷನ್ ಟು ಇಂಡಿವಿಜುವಲ್ ಫಾರ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್. ಮ್ಯಾನೇಜ್ಮೆಂಟ್ ಏನು ಮಾಡ್ತದಂದ್ರೆ ಒಂದು ಕಾಮನ್ ಡೈರೆಕ್ಷನ್ ಕೊಡ್ತದೆ. ಯಾರಿಗಂದ್ರೆ ಅಲ್ಲೇನು ಎಂಪ್ಲಾಯೀಸ್ ಇರ್ತಾರಲ್ಲ ಅವ್ರಿಗೆ ಡೈರೆಕ್ಷನ್ ಯಾರು ಕೊಡ್ತಾರಂದ್ರೆ ಎಂಪ್ಲಾಯೀಸಿಗೆ ಮ್ಯಾನೇಜರ್ ಹೇಳ್ದಂಗೆ ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಎಂಪ್ಲಾಯೀಸ್ ಮ್ಯಾನೇಜರ್ ಹೇಳ್ದಂಗೆ ಕೆಲಸ ಮಾಡ್ರೆ ಏನಾಗ್ತದ, ಆರ್ಗನೈಸೇಷನಲ್ದು ಆಬ್ಜೆಕ್ಟ್ ಅಚೀವ್ ಆಗ. ಇಲ್ಲಿ ಒಂದ್ಸಲ ಓದ್ ಹೇಳ್ತೀನಿ ಕೇಳ್ರಿ. ಇಟ್ ಇಂಟಿಗ್ರೇಟ್ಸ್ ಆ್ಯಂಡ್ ಗಿವ್ಸ್ ಕಾಮನ್ ಡೈರೆಕ್ಷನ್. ಮ್ಯಾನೇಜ್ಮೆಂಟ್ ಏನು ಮಾಡ್ತದ ಅಂದ್ರೆ ಒಂದು ಕಾಮನ್ ಡೈರೆಕ್ಷನ್ ಕೊಡ್ತದ. ಯಾಕಂದ್ರೆ ಟು ಅಚೀವ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಅಚೀವ್ ಮಾಡೋ ಸಲಿಂದ ಮ್ಯಾನೇಜ್ಮೆಂಟ್ ಒಂದು ಕಾಮನ್ ಡೈರೆಕ್ಷನ್ ಕೊಡ್ತದೆ. ಡೈರೆಕ್ಷನ್ ಯಾರಿಗೆ ಕೊಡ್ತದೆ ಅಂದ್ರೆ ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್. ನೆಕ್ಸ್ಟ್ ಈಗ ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ ಕೇಳ್ರಿ. ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಪರ್ಸನಲ್ ಆಬ್ಜೆಕ್ಟಿವ್ಸ್. ಮ್ಯಾನೇಜ್ಮೆಂಟ್ ಏನು ಮಾಡ್ತದೆ ಅಂದ್ರೆ ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಚೀವ್ ಮಾಡೋ ಸಲನ್ನು ಹೆಲ್ಪ್ ಮಾಡ್ತದಂತ. ಅದು ಇಲ್ಲಿ ಮುಂದೆ ಬರೆದಾರ, ಓದ್ ಹೇಳ್ತೀನಿ ಕೇಳ್ರಿ. ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇಂಡಿವಿಜುವಲ್ ಎಂಪ್ಲಾಯಿ ಟು ಅಚೀವ್ ದೇರ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಥ್ರೂ ಮೋಟಿವೇಶನ್. ಇಂಡಿವಿಜುವಲ್ ಎಂಪ್ಲಾಯಿ ಅವ್ರದ್ದು ಪರ್ಸನಲ್ ಆಬ್ಜೆಕ್ಟಿವ್ ಯಾವ ರೀತಿ ಅಚೀವ್ ಮಾಡ್ತಾರಂದ್ರೆ ಮೋಟಿವೇಶನ್ಲಿತ್ ಮಾಡ್ತಾರೆ. ಅದು ಮೋಟಿವೇಶನ್ ಯಾರು ಕೊಡ್ತಾರಂದ್ರೆ ಅವ್ರಿಗೆ ಮ್ಯಾನೇಜರ್. ಮೋಟಿವೇಶನ್ ಮಾಡೋದ್ರಲಿಂತ ಎಂಪ್ಲಾಯೀಸ್ದವ್ರು ಏನು ಮಾಡ್ತಾರೆ ಅಂದ್ರೆ ಹೆಚ್ಚಿಗೆ ಕೆಲಸ ಮಾಡ್ತಾರೆ. ಹೆಚ್ಚಿಗೆ ಕೆಲಸ ಮಾಡೋಣ ಮ್ಯಾನೇಜರ್ ಏನು ಮಾಡ್ಬೋದು, ಅವ್ರಿಗೆ ಬೋನಸ್ನು ಕೊಡ್ಬೋದು. ಇದ್ರಲಿಂತ ಮ್ಯಾನೇಜರ್ನು ಖುಷ,
ಎಂಪ್ಲಾಯೀಸ್ನು ಖುಷ್. ಇದು ಸೆಕೆಂಡ್ ಪಾಯಿಂಟ್. ಈಗ ನಿಮಗೆ ಗೊತ್ತಾಯ್ತು ಅನಿಸ್ತದ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತೇಳಿ. ಈಗ ಥರ್ಡ್ ಪಾಯಿಂಟ್ ಹೇಳ್ತೀನಿ ಕೇಳ್ರಿ. ಥರ್ಡ್ ಪಾಯಿಂಟ್ ಏನದ ಅಂದ್ರೆ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಅಂದ್ರೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಹೆಲ್ಪ್ ಮಾಡ್ತದೆ, ಸೊಸೈಟಿ ಡೆವಲಪ್ ಆಗಬೇಕು ಅಂದ್ರೆ ಯಾವ ರೀತಿ ಹೆಲ್ಪ್ ಮಾಡ್ತದೆ ಮ್ಯಾನೇಜ್ಮೆಂಟ್, ಅದ್ರ ಬಗ್ಗೆ ಅದ. ಒಂದ್ಸಲ ಇದು ಓದ್ತೀನಿ ಕೇಳ್ರಿ. ಆ್ಯನ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಫುಲ್ಫಿಲ್ ಆಲ್ ದ ಆಬ್ಜೆಕ್ಟಿವ್ಸ್ ಫಾರ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಇಟ್ ಪ್ರೊವೈಡ್ಸ್ ಬೆಟರ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಜನರೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಮ್ಯಾನೇಜ್ಮೆಂಟ್ ಸೊಸೈಟಿ ಡೆವಲಪ್ ಆಗಬೇಕು ಅಂದ್ರೆ ಯಾವ ರೀತಿ ಹೆಲ್ಪ್ ಮಾಡ್ತದೆ ಅಂದ್ರೆ ಬೈ ಪ್ರೊವೈಡಿಂಗ್ ಬೆಟರ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಮ್ಯಾನೇಜ್ಮೆಂಟ್ ಯಾವ ರೀತಿ ಹೆಲ್ಪ್ ಮಾಡ್ಲತ್ತಂದ್ರೆ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಮತ್ತು ಸರ್ವಿಸ್ ಪ್ರೊವೈಡ್ ಮಾಡ್ತದೆ ಸೊಸೈಟಿಗೆ. ಇದ್ರ ಸೊಸೈಟಿದ ಹೆಲ್ತ್ ಅದೆಲ್ಲ ಕರೆಕ್ಟ್ ಇರ್ತದೆ. ಈ ರೀತಿ ಮ್ಯಾನೇಜ್ಮೆಂಟ್ ಏನು ಮಾಡ್ಲತ್ತದಂದ್ರೆ ಸೊಸೈಟಿಗೆ ಹೆಲ್ಪ್ ಮಾಡ್ಲತ್ತದ ಡೆವಲಪ್ ಆಗೋ ಸಲಿಂದ. ಅಷ್ಟೇ ಅಲ್ಲ, ಆ್ಯಂಡ್ ಜನರೇಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಮ್ಯಾನೇಜ್ಮೆಂಟ್ ಏನು ಮಾಡ್ಲತ್ತಂದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನೂ ಪ್ರೊವೈಡ್ ಮಾಡ್ಲತ್ತದ. ಯಾರಿಗಂದ್ರೆ ಸೊಸೈಟಿ. ಇದು ಥರ್ಡ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಈಗ ಫೋರ್ತ್ ಪಾಯಿಂಟ್ ಹೇಳ್ತೀನಿ ಕೇಳ್ರಿ. ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಕ್ರಿಯೇಟಿಂಗ್ ಡೈನಮಿಕ್ ಎನ್ವಿರಾನ್ಮೆಂಟ್. ಇಲ್ಲಿ ಡೈನಮಿಕ್ ಅಂತ ಹೇಳೋದಲ್ಲ, ಡೈನಮಿಕ್ ಅಂದ್ರೇನು ಕಂಟಿನ್ಯೂಸ್ ಆಗಿ ಚೇಂಜ್ ಆಗೋದಕ್ಕೆ ಡೈನಮಿಕ್ ಅಂತ ಹೇಳಿ ಕರೀತಾರೆ. ಡೈನಮಿಕ್ ಎನ್ವಿರಾನ್ಮೆಂಟ್ ಅಂದ್ರೆ ಈಗ ನೋಡ್ರಿ, ಎನ್ವಿರಾನ್ಮೆಂಟ್ ಅಂದ್ರೇನು ಪರಿಸರ ಕಾನ್ಸ್ಟೆಂಟ್ ಇರಲ್ಲ, ಚೇಂಜ್ ಆಕೋತ ಹೋಗ್ತದೆ. ಅದಕ್ಕೆ ಇಲ್ಲಿ ಡೈನಮಿಕ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಅಂದಾರ. ಇದು ಪಾಯಿಂಟ್ ಓದ್ ಹೇಳ್ತೀನಿ ಕೇಳ್ರಿ. ಆ್ಯನ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಪೀಪಲ್ ಟು ಅಡಾಪ್ಟ್ ದ ಚೇಂಜಸ್ ಸೊ ದಟ್ ಆನ್ ಆರ್ಗನೈಸೇಷನ್ ಈಸ್ ಏಬಲ್ ಟು ಮೇಂಟೈನ್ ಇಟ್ಸ್ ಕಾಂಪಿಟೇಟಿವ್ ಎಡ್ಜ್. ಬಿಸ್ನೆಸ್ ಅಂದ ಬಳಕ ಕಾಂಪಿಟೇಷನ್ ಇರ್ತದೆ. ಅದಕ್ಕೆ ಎಲ್ಲರೂ ಯಾವ ರೀತಿ ಪ್ರಾಡಕ್ಟ್ಸ್ ಅದು ರೆಡಿ ಮಾಡ್ತಾರ, ನಾವು ಸೇಮ್ ಅದೇ ರೀತಿ ಪ್ರಾಡಕ್ಟ್ಸ್ ರೆಡಿ ಮಾಡಿದೆವು ಅಂದ್ರೆ ಅಲ್ಲಿ ಕಾಂಪಿಟೇಷನ್ ಅನ್ನೋದೇ ಅದಕ್ಕೆ ಮ್ಯಾನೇಜ್ಮೆಂಟ್ ಏನು ಮಾಡ್ತದಂದ್ರೆ ಹೊಸ ಟ್ರೆಂಡ್ಸ್, ಸ್ಟೈಲ್, ಫ್ಯಾಷನ್ ಇವೆಲ್ಲ ಅಡಾಪ್ಟ್ ಮಾಡ್ಕೋತದ. ಅಡಾಪ್ಟ್ ಮಾಡಿ ಸೊಸೈಟಿಗೆ ಪ್ರೊವೈಡ್ ಮಾಡ್ತದೆ. ಇದ್ರಲಿಂತ ಏನಾಗ್ತದ ಅಂದ್ರೆ ಬಿಸ್ನೆಸ್ ಒಂದು ಪೊಸಿಷನ್ ಒಳಗೆ ಇರ್ತದೆ, ಒಂದು ಲೆವೆಲ್ನಾಗ ಬಿಸ್ನೆಸ್ ನಡೀತಿರ್ತದೆ. ಇಲ್ಲ ನಾವು ಸೇಮ್ ಪ್ರಾಡಕ್ಟ್ ಎಲ್ಲರೂ ಯಾವ ರೀತಿ ಪ್ರಾಡಕ್ಟ್ ರೆಡಿ ಮಾಡ್ಲತ್ತಾರ, ನಾವು ಅದೇ ರೀತಿ ರೆಡಿ ಮಾಡ್ಕೆಸಿಂದ ಸೆಲ್ ಮಾಡ್ಲತ್ತಿದ್ದೇವೆ ಅಂದ್ರೆ ಅಲ್ಲಿ ಏನು ಬಿ ಕಾಂಪಿಟೇಷನ್ ಅದು ಇದ್ದಿದ್ರಲ್ಲ, ಅದ್ರಲಿಂತ ಹೆಚ್ಚಿಗೆ ಪ್ರಾಫಿಟ್ ಅರ್ನ್ ಮಾಡೋದನ್ನೂ ಆಗಂಗಿಲ್ಲ. ಅದಕ್ಕೆ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡ್ಲತ್ತದ ಕ್ರಿಯೇಟಿಂಗ್ ಡೈನಮಿಕ್ ಎನ್ವಿರಾನ್ಮೆಂಟ್. ಬರದ್ರ ನೋಡ್ರಿ, ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಕ್ರಿಯೇಟಿಂಗ್ ಡೈನಮಿಕ್ ಎನ್ವಿರಾನ್ಮೆಂಟ್. ಮ್ಯಾನೇಜ್ಮೆಂಟ್ ಏನು ಮಾಡ್ಲತ್ತದ ಅಂದ್ರೆ ಡೈನಮಿಕ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಲತ್ತದ. ಡೈನಮಿಕ್ ಅಂದ್ರೆ ಏನಂತೇಳಿ ಮೊದಲೇನೆ ಹೇಳಿಲ್ಲ. ಡೈನಮಿಕ್ ಅಂದ್ರೆ ಚೇಂಜ್ ಆಗೋದಕ್ಕೆ ಡೈನಮಿಕ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮೊದಲ ಪಾರ್ಲೆ ಜಿ ಬಿಸ್ಕೆಟ್ ಇದ್ದಿತ್ತು, ಈಗ ಏನಾಗ್ಯದ ಅಂದ್ರೆ ಪಾರ್ಲೆ ಗೋಲ್ಡ್ ಆಗ್ಯದ. ಪಾರ್ಲೆ ಜಿಲಿಂತ ಪಾರ್ಲೆ ಗೋಲ್ಡ್. ಇದೊಂದು ಬರೀ ಸುಮ್ಮನೆ ಎಕ್ಸಾಂಪಲ್ ಅದ. ಮೊದಲು ಪಾರ್ಲೆ ಜಿ ಇದ್ದಿತ್ತು, ಈಗ ಅದೇ ಏನು ಮಾಡ್ಯಾರ, ನೇಮ್ ಚೇಂಜ್ ಮಾಡ್ಯಾರ. ಪಾರ್ಲೆ ಜಿ ಇದ್ದು ತೆಗೆದು ಪಾರ್ಲೆ ಗೋಲ್ಡ್ ಬಿಸ್ಕೆಟ್ ಮಾಡ್ಯಾರ. ನೆಕ್ಸ್ಟ್ ಈಗ ಲಾಸ್ಟ್ ಪಾಯಿಂಟ್ ನೋಡ್ರಿ. ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಎಫಿಷಿಯನ್ಸಿ. ಮ್ಯಾನೇಜ್ಮೆಂಟ್ ಏನು ಮಾಡ್ತದ ಅಂದ್ರೆ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತದ. ಅದು ಯಾವ ರೀತಿ ಮಾಡ್ತದ, ಇದು ಒಂದ್ಸಲ ಓದ್ತೀನಿ, ಓದನ ನಿಮಗೆ ಗೊತ್ತಾಗ್ತದೆ ನೋಡ್ರಿ. ದ ಆಬ್ಜೆಕ್ಟಿವ್ ಆಫ್ ಎವ್ರಿ ಮ್ಯಾನೇಜರ್ ಈಸ್ ಟು ಇನ್ಕ್ರೀಸ್ ಎಫಿಷಿಯನ್ಸಿ ಥ್ರೂ ಮಿನಿಮೈಸಿಂಗ್ ದ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮೈಸಿಂಗ್ ದ ಔಟ್ಪುಟ್. ಎಲ್ಲ ಬಿಸ್ನೆಸ್ ಮ್ಯಾನೇಜರ್ದು ಏನು ಮೇನ್ ಆಬ್ಜೆಕ್ಟಿವ್ ಇರ್ತದೆ ಅಂದ್ರೆ ಪ್ರಾಡಕ್ಟ್ಸ್ಗಳು ಹೆಚ್ಚಿಗೆ ರೆಡಿ ಮಾಡೋದು. ಪ್ರಾಡಕ್ಟ್ಸ್ ಹೆಚ್ಚಿಗೆ ರೆಡಿ ಮಾಡೋದು ಅಂದ್ರೆ ಹೆಚ್ಚಿಗೆ ಖರ್ಚು ಮಾಡಿ ಹೆಚ್ಚಿಗೆ ರೆಡಿ ಮಾಡೋದು ಅಲ್ಲ. ಯಾವ ರೀತಿ ಅಂದ್ರೆ ಇದ್ದಿದ್ರೊಳಗೆ ರಾ ಮಟೀರಿಯಲ್ ನಿಂತ ಹೆಚ್ಚಿಗೆ ಪ್ರಾಡಕ್ಟ್ಸ್ ರೆಡಿ ಮಾಡೋದು. ಇಲ್ಲದೇ ಬರ್ದಾರ ನೋಡ್ರಿ, ಥ್ರೂ ಮಿನಿಮೈಸಿಂಗ್ ದ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮೈಸಿಂಗ್ ದ ಔಟ್ಪುಟ್. ಮಿನಿಮೈಸಿಂಗ್ ಅಂದ್ರೆ ಕಾಸ್ಟ್ ಕಡಿಮೆ ಮಾಡ್ಕೆಸಿಂದ ಔಟ್ಪುಟ್ ಏನು ಮಾಡ್ಬೇಕಂದ್ರೆ ಹೆಚ್ಚಿಗೆ ಮಾಡ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನದ ಅಂದ್ರೆ ಪಾರ್ಲೇಜಿ ಬಿಸ್ಕೆಟ್ ಅದ ನೋಡ್ರಿ. ಮೊದಲ ಪಾರ್ಲೇಜಿ ಬಿಸ್ಕೆಟ್ ಒಳಗೆ ಎಷ್ಟು ಬಿಸ್ಕೆಟ್ 16 ಬಿಸ್ಕೆಟ್ ಬರ್ತೀವಿ. ಆದ್ರೆ ಅದೇ ಈಗ ಎಷ್ಟು ಹೊಂಟಾವ ಅಂದ್ರೆ 13 ಬಿಸ್ಕೆಟ್ ಹೊಂಟಾವು. ಕವರ್ ಮೇಲೆ ಅವರು ಬರೆದಿರ್ತಾರೆ 5% ಹೆಚ್ಚಿಗದ, 10% ಹೆಚ್ಚಿಗದ ಅಂತೇಳಿ. ಆದ್ರೆ ಆ ರೀತಿ ಏನು ಬಿ ಇರಲ್ಲ. ಮೊದಲ 16 ಬರ್ತೀವಿ, ಈಗ ನೋಡ್ರೆ 12 and 13 ಬಿಸ್ಕೆಟ್ ಹೊಂಟಾವು. ಅಂದ್ರೇನು ಅವ್ರು ಏನು ಮಾಡ್ಲತ್ತಾರ, ಮಿನಿಮೈಸ್ ಮಾಡ್ಲತ್ತಾರ. ಇಲ್ಲದೇ ಬರ್ತಾರ ನೋಡ್ರಿ, ಕಾಸ್ಟ್ ಮಿನಿಮೈಸಿಂಗ್ ದ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮೈಸಿಂಗ್ ದ ಔಟ್ಪುಟ್. ಬಿಸ್ಕೆಟ್ ಕಮ್ಮಿ ಮಾಡ್ಯಾರ, ಅದ್ರ ಪ್ರಾಡಕ್ಟ್ ಏನಾಗ್ಯಾವ, ಹೆಚ್ಚಿಗ್ಯಾವ. ಎಲ್ಲದ್ರದಂತ 2 ಬಿಸ್ಕೆಟ್ ತೆಗೆಸಿಂದ ಇನ್ನೊಂದು ಹೊಸ ಕವರ್ ಹಾಕಿಸಿಂದ ಪಾರ್ಲೇಜ್ ಬಿಸ್ಕೆಟ್ ರೆಡಿ ಮಾಡ್ತಾರೆ. ರೇಟ್ ಅಂತೂ ಸೇಮೇ ಇರ್ತದ, ಅವು ಬಿಸ್ಕೆಟ್ ಕಮ್ಮಿ ಇದ್ರು. ಆದರೆ ಇಲ್ಲಿ ಏನಾಯ್ತು, ಕಾಸ್ಟ್ ಮಿನಿಮೈಸ್ ಆಯಿತು, ಔಟ್ಪುಟ್ ಹೆಚ್ಚಿಗಾಯ್ತು. ಇದು ಬರೇ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿನಿ, ಇದು ಲಾರ್ಜ್ ಡಿಫ್ರೆಂಟ್ ಆಗಿರುತ್ತೆ. ಅದು ಇರಲಿ ಬಿಡ್ರಿ. ಇಲ್ಲಿ ನೆಕ್ಸ್ಟ್ ಏನದ ಅದು ಹೇಳ್ತೀನಿ ಕೇಳ್ರಿ. ದಿಸ್ ಕ್ಯಾನ್ ಬಿ ಡನ್ ಥ್ರೂ ಬೆಟರ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್. ನೋಡ್ರಿ, ಇದು ಯಾವ ರೀತಿ ಮಾಡ್ತಾರೆ ಅಂದ್ರೆ ಕೆಲಸ ಫಸ್ಟ್ ಪ್ಲಾನಿಂಗ್ ಮಾಡ್ತಾರೆ, ಬೆಟರ್ ಪ್ಲಾನಿಂಗ್, ಆಮೇಲೆ ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್. ನೋಡ್ರಿ, ಇದು ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಇವೆಲ್ಲ ಏನೋ ನೋಡು ಸಪ್ರೇಟ್ ಒಂದೊಂದು ಚಾಪ್ಟರ್ ಅವ. ಇದು ನಾನು ನಿಮಗೆ ಮುಂದೆ ಬರೋ ದಿನಗಳೊಳಗೆ ಎಕ್ಸ್ಪ್ಲೇನ್ ಮಾಡಿ. ಅಲ್ಲಿವರೆಗೂ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದ್ಸಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಇದು ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಇದು ವಿಡಿಯೋಕ್ಕೆ ಲೈಕ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ.